ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಕುತಂತ್ರವನ್ನು ಮಾಡಿದ್ದು 6 ಜನ ಅನ್ನೋದ್ರ ಬಗ್ಗೆ ಈಗಾಗಲೇ ವರದಿಯನ್ನು ಕೊಟ್ಟಿದೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಾಸಕರು ಇರುವಂಥದ್ದು, ರಂಗನಾಥ್ ಅವರು ಇರುವಂಥದ್ದು. ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್. ಪದೇ ಪದೇ ತಾವು ಕೂಡ ಹೇಳ್ತಿದ್ರಿ ಆ ವಿಚಾರದಲ್ಲಿ ಷಡ್ಯಂತ್ರ ಆಗ್ತಿದೆ ಅನ್ನುವಂಥದ್ದು. ಈಗ ಆ ವಿಚಾರ ಬಹಿರಂಗ ಆಗಿರುವಂಥದ್ದು ಸರ್. ಸಿ ಒಂದು ಧರ್ಮಸ್ಥಳ ಅನ್ನೋದು ಒಂದು ನಮಗೆಲ್ಲರಿಗೂ ಧರ್ಮದ ಕ್ಷೇತ್ರ ಅದು. ಅಲ್ಲಿ ಎಲ್ಲೋ ಒಂದು ಕಡೆ ಆರೋಪಗಳು ಬಂದಂಥ ಸಂದರ್ಭ, ಆಮೇಲಿಂದ ಜನಗಳ ಆತಂಕ ಅವೆಲ್ಲ ವಿಶ್ಲೇಷಣೆ ಮಾಡಿದಂಥ ಸಂದರ್ಭದಲ್ಲಿ ಷಡ್ಯಂತ್ರ ನಡೀತಾ ಇರೋಂಥದ್ದು ಆಚೆ ಬಾಹ್ಯವಾಗಿ ಕಾಣಿಸ್ತಾ ಇದ್ದಂಥ ಮಾತನ್ನು ನಾನು ಸಹ ಹೇಳಿದ್ದೆ. ಈಗ ತನಿಖಾ ವರದಿ ಬಂದಿರೋಂಥ ಹಿನ್ನೆಲೆಯಲ್ಲಿ ಯಾರ್ಯಾರು ತಪ್ಪಿತಸ್ಥರು ಇದ್ದಾರೆ, ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡೋ ಹಾಗಿಲ್ಲ, ಕ್ರಮ ಜರುಗಿಸ್ತೇವೆ ಅನ್ನೋ ಮಾತನ್ನು ಹೇಳಬಲ್ಲೆ ನಾವು. ಸರ್, ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಒಂದು ಗಂಭೀರವಾದಂಥ ಆರೋಪವನ್ನು ಪದೇ ಪದೇ BJP ಅವರು ಮಾಡ್ಕೊಂಡು ಬರ್ತಾ ಇದ್ರು. ಈಗ ಅದು ಪ್ರೂವ್ ಆದಂಗಿದೆಯಾ ಅಂತ? ಅಲ್ಲ, ಯಾವುದೇ ಧರ್ಮಗಳನ್ನು ಅವಹೇಳನ ಮಾಡೋಂಥದ್ದು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಬಿಡೋದಿಲ್ಲ ಅನ್ನೋ ಮಾತಕ್ಕೆ ಈ ತನಿಖೆಗಳು ನಡೆಸಿ ಯಾರೇ ಈ ಒಂದು ವಿಚಾರದಲ್ಲಿ ಭಾಗಿಯಾಗೋದಿರನ್ನ 100% ಕ್ರಮವನ್ನು ಜರುಗಿಸಿ ಅವ್ರಿಗೆ ತಪ್ಪಿತಸ್ಥರನ್ನ ಯಾವ ರೀತಿ ಕಾನೂನು ಚೌಕಟ್ಟಲ್ಲಿ ಕ್ರಮ ಜರುಗಿಸ್ಬೇಕು ಅದು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಬಲ್ಲೆ ನಾನು. ಈಗ ತಿಮ್ಮರೊಡ್ಡಿ ಇರ್ಬೋದು ಅಥವಾ ಅಲ್ಲಿ ಉಳಿದಂಥ ಎಲ್ಲರೂ ಕೂಡ 6 ಜನ ಇದರಲ್ಲಿ ಭಾಗಿದಾರ ಇದ್ದಾರೆ ಅನ್ನುವಂಥದ್ದು ಸರ್. ತನಿಖಾ ವರದಿ ಪ್ರಕಾರ ಆ್ಯಕ್ಷನ್ ತಗೋತಾರೆ, ಯಾರನ್ನೂ ಬಿಡೋದಿಲ್ಲ. ಹಾಗೆ 100% ಯಾವುದೇ ಕಾರಣಕ್ಕೂ ಯಾವುದೇ ಈ ವಿಚಾರಗಳಲ್ಲಿ ನಾವು ರಿಲ್ಯಾಕ್ಸ್ ಮಾಡೋ ಆಗಿಲ್ಲ. ಅದನ್ನು ಪರಿಪೂರ್ಣತೆಯಲ್ಲಿ ತೆಗೆದುಕೊಂಡು ಹೋಗೋಂಥ ಒಂದು ಏನು ನಮ್ಮ ಸರ್ಕಾರ ಮಾತು ಕೊಟ್ಟಿದೆ ಅದರಂತೆ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಬಲ್ಲೆ ನಾನು. ಸರ್, ಸರ್ಕಾರಕ್ಕೆ ತಾವೇನು ಸಲಹೆ ಕೊಡ್ತೀರಿ ಅಂತ? ಈ ಒಂದು ವಿಚಾರದಲ್ಲಿ ಇನ್ನೂ ಪೂರ್ಣವಾಗಿ ತನಿಖೆಗಳನ್ನು ಮಾಡಿ ಇನ್ನೂ ಯಾರ್ಯಾರು ಬಿಟ್ಟೋಗಿದ್ದಾರೆ ಅವ್ರನ್ನೆಲ್ಲರನ್ನೂ ಒಳಗೊಂಡಂತೆ ಒಂದು ಸೂಕ್ತವಾದಂಥ ಕ್ರಮ ಜರುಗಿಸ್ಬೇಕು ಅನ್ನೋದನ್ನು ಮತ್ತೊಮ್ಮೆ ಒತ್ತು ಕೊಟ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಸರ್, ಕೊನೆಯದಾಗಿ ಯತೀಂದ್ರ ಅವರ ಹೇಳಿಕೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಗೊಂದಲಗಳು ಎಲ್ಲ ಮುಗಿದಿತ್ತು. ಬ್ರೇಕ್ಫಾಸ್ಟ್ ಮೀಟಿಂಗ್ಗಳದು ಡಿನ್ನರ್ ಪಾರ್ಟಿಗೂ ಆಯಿತು. ಯಾಕೆ ಈ ರೀತಿ ಅಂತ? ರೀ, ಈಗ ನನ್ನೊಬ್ಬ ಶಾಸಕನಾಗಿ ನನ್ನ ಪಾತ್ರ ಏನು, ನಾನು ಯಾವ ರೀತಿ ಹೇಳಿಕೆ ಕೊಡಬೇಕು ಅನ್ನೋದನ್ನು ನಮ್ಮ ಜವಾಬ್ದಾರಿ ಇರಬೇಕು. ಇವು ವರಿಷ್ಠರುಗಳು ಅವರು ಜವಾಬ್ದಾರಿನ ನಾವು ಪಾತ್ರ ವಹಿಸಬಾರ್ದು. ಈಗ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ ಹೇಳಿದ್ದಾರೆ ಹೈಕಮಾಂಡರ್ ಬಿಟ್ಟಂಥ ವಿಚಾರ ಅಂತ. ಹಾಗಾಗಿ ನಾವು ಯಾರು ಮಾತನಾಡಕೂಡ್ದು ಅನ್ನೋದನ್ನು ನಾವೇ ಶಿಸ್ತನ್ನು ಹಾಕೊಂಡು ಹೋಗೋವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ ಈ ಒಂದು ಸಂದರ್ಭದಲ್ಲಿ ಅಂತ ಹೇಳಬಲ್ಲೆ ನಾನು. ಹೈಕಮಾಂಡ್ ಕಟ್ಟಪ್ಪನೆ ಮಾಡಿತ್ತು, ಯಾರಿಗೂ ಮಾತಾಡ್ದಂಗೆ ಬಾಯಿ ಮುಚ್ಕೊಂಡು ಇರ್ರಿ ನೀವು ಅಂತೇಳಿ. ಯಾಕೆ ಇದು ಯತೀಂದ್ರ ಅವ್ರಿಗೆ ಅನ್ವಯಿಸೋದಿಲ್ವಾ ಅಂತ? ಮುಂದಿನ ದಿನಗಳಲ್ಲಿ ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ, ಮಾತಾಡಲ್ಲ ಅಂತ ನಾನು ಭಾವಿಸ್ತೇನೆ ನಾನು. ಕೊನೆಯದಾಗಿ ಇದೇ ಅಧಿವೇಶನದಲ್ಲಿ ಏನಾದರೂ ಮತ್ತೆ ಮಣ್ಣಲ್ಲಿಗೆ ಬರುತ್ತಾ CM ಬದಲಾವಣೆ ವಿಚಾರ? ನೀವು ಇವಾಗ ಮಾಧ್ಯಮದವರು ನಾನು ನಿಮ್ಮ ಹತ್ರ ಕೇಳ್ಕೊಳೋದು ಒಂದಿಷ್ಟೇ, ಜನರು ಇದನ್ನೆಲ್ಲ ಕೇಳಿ ಬೇಸರ ಆಗ್ತಾ ಇದ್ದಾರೆ. ಸರ್ಕಾರದ ಮೇಲೆ ಎಲ್ಲೋ ಒಂದು ಕಡೆ ಅವ್ರ ಅಪೇಕ್ಷೆ ಪಟ್ಟಂತೆ ನಾವು ಕೆಲಸ ಮಾಡಬೇಕಾದ್ರೆ ಹಿನ್ನೆಲೆಯಲ್ಲಿ ಈ ವಿಚಾರಗಳನ್ನೆಲ್ಲ ಜನರಿಗೆ ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸೋಂಥ ಕೆಲಸಗಳು ನಾವು ಮಾಡಬಾರ್ದು. ಅದು ಆಂತರಿಕವಾದಂಥ ಪಕ್ಷದ ನಿರ್ಧಾರಗಳನ್ನು ಪಕ್ಷದ ವರಿಷ್ಠರು ತೆಗೆದುಕೋತಾರೆ. ನಮ್ಮ ಕೆಲಸ ಇವತ್ತು ಜನರ ಸಮಸ್ಯೆನ ಆಲಿಸಿ ಸ್ಪಂದಿಸುವಂಥ ಜವಾಬ್ದಾರಿಲಿ ಹೋಗಬೇಕಾಗಿದೆ. ಆ ದಿಕ್ಕಲ್ಲಿ ಹೋಗ್ತೇವೆ ಅನ್ನೋ ಮಾತನ್ನು ಹೇಳ್ತೇನೆ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕಿತ್ತು, ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದೆ? ಏನಾದರೂ ವೀಕ್ ಆಗಿದೆ ಸರ್ ಹೈಕಮಾಂಡ್? ಏನಾದರೂ ಸೂಕ್ತ ಸಮಯದಲ್ಲಿ ಸೂಕ್ತವಾದ ನಿರ್ಧಾರ ತೆಗೆದುಕೋತಾರೆ. ನೀವು ಯಾಕೆ ಅಷ್ಟೊಂದು ಆತಂಕದಲ್ಲಿದ್ದೀರಿ? ನಾವು ಆತಂಕದಲ್ಲಿದ್ದಲ್ಲ, ಜನ ಗೊಂದಲದಲ್ಲಿದ್ದಾರೆ, ನೀವು ಗೊಂದಲದಲ್ಲಿದ್ದೀರಿ. ಎರಡೆರಡು ಬಣಗಳಿದ್ದಾವೆ, ನಾವು ಇಲ್ಲ ನೀವು ಇಲ್ಲ. ಯಾಕೆ ಹೈಕಮಾಂಡ್ ಏನಾದರೂ ವೀಕ್ ಆಯ್ತಾ? ಬಂದು ಹೇಳ್ಬೋದಿತ್ತಲ್ಲ, DK ಅವರಾಗಲಿ ಅಥವಾ CM ಆಗಲಿ ಸಿದ್ದರಾಮಯ್ಯ ಮುಂದುವರಲಿ ಅಂತೇಳಿ. ಯಾಕೆ ಹೇಳ್ತಿಲ್ಲ? ಅವರವರು ಭಾಳಷ್ಟು ಅನುಭವಿಸ್ತರಿದ್ದಾರೆ, ಎಲ್ಲರೂ ವರಿಷ್ಠರುಗಳು ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರ ತೆಗೆದುಕೋಬೇಕು ಅಂತ ಅವ್ರಿಗೆಲ್ಲದೂ ಗೊತ್ತಿರುತ್ತೆ. ನೀವು ಮಾಧ್ಯಮದವರು ಯಾವ ಕಾರಣಕ್ಕೋಸ್ಕರ ಅಷ್ಟು ಆತಂಕದಲ್ಲಿದ್ದೀರ ಅಂತ ನನಗೆ ಗೊತ್ತಾಗ್ತಿಲ್ಲ. ಆದರೂ ಆಂತರಿಕ ವಿಚಾರಗಳನ್ನು ಒಂದು ಅವ್ರ ಮಟ್ಟದಲ್ಲಿ 4 ಗೋಡೆ ತೆಗೆದುಕೊಳ್ಳೋಂಥ ನಿರ್ಧಾರಕ್ಕೆ ನೀವು ಅದ್ರ ಬಗ್ಗೆ ಜಾಸ್ತಿ ಚಿಂತನೆ ಮಾಡ್ದಲೆ ಸರ್ಕಾರದ ವೈಫಲ್ಯತೆಯನ್ನು ಎತ್ತೋರಿಸೋಂಥ ಕೆಲಸ ನೀವು ಮಾಡಬೇಕು. ನಾವು ಎಲ್ಲರ ಯಾವ ರೀತಿ ನಮ್ಮ ಕೆಲಸಗಳಲ್ಲಿ ಹೆಚ್ಚಿಗೆ ಇಂಪ್ರೂವ್ಮೆಂಟ್ ಮಾಡಬೇಕನ್ನೋ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಬೇಕು. ಅದು ಬಿಟ್ಟು ಈ ದಾರಿಯಲ್ಲಿ ಹೋಗೋದ ಕಡೆ ಎಲ್ಲ ನಾವು
ಚೀಫ್ ಮಿನಿಸ್ಟ್ರ್ ಬಗ್ಗೆ ಕ್ಯಾಬಿನೆಟ್ ಮಿನಿಸ್ಟ್ರ್ ಬಗ್ಗೆ ಇವೆಲ್ಲದೂ ವರಿಷ್ಠರು ಮಾಡೋಂಥ ಕೆಲಸಗಳ್ನ ನಾವು ಮಾತಾಡ್ದಲೆ ಜನರಿಗೆ ಬೇಸರ ಮಾಡ್ದಲೆ ನಮ್ಮ ಕೆಲಸಗಳ್ನ ಮಾಡೋಂಥ ದಿಕ್ಕಿನಲ್ಲಿ ಹೋಗ್ಬೇಕು ಅಂತ ಪ್ರತಿ ಬಾರಿ ಹೇಳ್ತಾ ಇದ್ದೀನಿ, ಈಗಲೂ ಅದೇ ಹೇಳ್ತೀನಿ. ನಮಗೆ ಹೇಳ್ತೀವಿ ಸರ್, ನಾವು ಆತಂಕ ಪಡ್ತಾ ಇಲ್ಲ, ಜನರ ಸಮಸ್ಯೆಗಳನ್ನು ತೋರಿಸ್ತಾ ಇದ್ದೇವೆ, ಎಲ್ಲನೂ ತೋರಿಸ್ತಾ ಇದ್ದೀವಿ. ನಿಮ್ಮ ಶಾಸಕರು ಹೇಳ್ತಿದ್ದಾರೆ, ನಿಮ್ಮ MLCಗಳ ಪೋಸ್ಟ್ಗಳನ್ನು ಹಾಕ್ತಿದ್ದಾರೆ, ಮುಂದುವರಿತಾರೆ, ಇಲ್ಲ ಮುಂದುವರಿಯೋದಿಲ್ಲ ಹೈಕಮಾಂಡ್ನವರು ಅಂತ ಹೇಳ್ತಿದ್ದಾರೆ. ನಾವು ಯಾರು ಹೇಳ್ತಿಲ್ಲ. ಸರಿ, ಅದೆಲ್ಲ ಟೈಪ್ ಮಿಸ್ಟೇಕ್ ಅಂತ ಅವರು ಹೇಳಿದ್ದಾರೆ. ನೀವು ಹೋಗಿ ಶಾಸಕರನ್ನ ಕೇಳ್ತೇನೆ ಇರ್ತೀರಿ. ಈಗ ನನಗೆ ಒಂದು 25 ಸಲ ಕೇಳ್ತಾನೆ ಇದ್ದೀರಿ. ನಾನು ಸದಾಕಾಲ ಹೇಳ್ತಾ ಇದ್ದೀನಿ ಹೈಕಮಾಂಡ್ ಅವ್ರು ನಿರ್ಧಾರ ತಗೋತಾರೆ ಅಂತ. ಎಲ್ಲ ಒಂದು ಕಡೆ ಸಣ್ಣ ಪುಟ್ಟ ಅಂತೇಳಿ ನಮ್ಮ ಪ್ರಶ್ನೆ ಅಷ್ಟೇ ಸರ್, ಮತ್ತೇನಿಲ್ಲ. ಅದು ಹೈಕಮಾಂಡ್ ಅವ್ರು ಹೇಳ್ಬೇಕ್ರಿ. ಅದು ನಮ್ಮ ಕೈಲಿ ಆದದಂಥದ್ದಲ್ಲ. ನಮ್ಮ ಕೈಲಿ ಏನಿದೆ ಹೇಳೋಣ. ಅದು ಬಿಟ್ಟು ಈಗ ಸದ್ಯದಲ್ಲಿ ನಮ್ಗೆ ಬಂದಿರೋದೇನೋ ಬೆಳಗಾಮಲ್ಲಿ ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡೋಕ್ಕೆ ಬಂದಿದ್ದೀವಿ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಶುರುವಾಗಿದೆ, ಅದನ್ನು ಭಾಗವಹಿಸಬೇಕು, ಅದಕ್ಕೆ ಸೀಮಿತವಾಗಿರಬೇಕು ಅಂತ ಹೇಳ್ತೇನೆ ನಾನು. ಇದಿಷ್ಟು ರಂಗನಾಥ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮೈಲೈಟ್ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಕುತಂತ್ರವನ್ನು ಮಾಡಿದ್ದು 6 ಜನ ಅನ್ನೋದ್ರ ಬಗ್ಗೆ ಈಗಾಗಲೇ ವರದಿಯನ್ನು ಕೊಟ್ಟಿದೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಾಸಕರು ಇರುವಂಥದ್ದು, ರಂಗನಾಥ್ ಅವರು ಇರುವಂಥದ್ದು. ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್. ಪದೇ ಪದೇ ತಾವು ಕೂಡ ಹೇಳ್ತಿದ್ರಿ ಆ ವಿಚಾರದಲ್ಲಿ ಷಡ್ಯಂತ್ರ ಆಗ್ತಿದೆ ಅನ್ನುವಂಥದ್ದು. ಈಗ ಆ ವಿಚಾರ ಬಹಿರಂಗ ಆಗಿರುವಂಥದ್ದು ಸರ್. ಒಂದು ಧರ್ಮಸ್ಥಳ ಅನ್ನೋದು ಒಂದು ನಮಗೆಲ್ಲರಿಗೂ ಧರ್ಮದ ಕ್ಷೇತ್ರ. ಅದು ಅಲ್ಲಿ ಎಲ್ಲೋ ಒಂದು ಕಡೆ ಆರೋಪಗಳು ಬಂದಂಥ ಸಂದರ್ಭ, ಆಮೇಲಿಂದ ಜನಗಳ ಆತಂಕ, ಅವೆಲ್ಲ ವಿಶ್ಲೇಷಣೆ ಮಾಡಿದಂಥ ಸಂದರ್ಭದಲ್ಲಿ ಷಡ್ಯಂತ್ರ ನಡೀತಾ ಇರೋಂಥದ್ದು ಆಚೆ ಬಾಹ್ಯವಾಗಿ ಕಾಣಿಸ್ತಾ ಇದ್ದಂಥ ಮಾತನ್ನು ನಾನು ಸಹ ಹೇಳಿದ್ದೆ. ಈಗ ತನಿಖಾ ವರದಿ ಬಂದಿರೋಂಥ ಹಿನ್ನೆಲೆಯಲ್ಲಿ ಯಾರ್ಯಾರು ತಪ್ಪಿತಸ್ಥರು ಇದ್ದಾರೆ, ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡೋ ಹಾಗಿಲ್ಲ, ಕ್ರಮ ಜರುಗಿಸ್ತೇವೆ ಅನ್ನೋ ಮಾತನ್ನು ಹೇಳಬಲ್ಲೆ ನಾವು. ಸರ್, ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಒಂದು ಗಂಭೀರವಾದಂಥ ಆರೋಪವನ್ನು ಪದೇ ಪದೇ BJP ಅವರು ಮಾಡ್ಕೊಂಡು ಬರ್ತಾ ಇದ್ರು. ಈಗ ಅದು ಪ್ರೂವ್ ಆದಂಗಿದೆಯಾ? ಅಲ್ಲ, ಯಾವುದೇ ಧರ್ಮಗಳನ್ನು ಅವಹೇಳನ ಮಾಡೋಂಥದ್ದು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಬಿಡೋದಿಲ್ಲ ಅನ್ನೋ ಮಾತಕ್ಕೆ ಈ ತನಿಖೆಗಳು ನಡೆಸಿ ಯಾರೇ ಈ ಒಂದು ವಿಚಾರದಲ್ಲಿ ಭಾಗಿಯಾಗೋದಿರನ್ನ 100ಕ್ಕೆ 100 ಕ್ರಮವನ್ನು ಜರುಗಿಸಿ ಅವ್ರಿಗೆ ತಪ್ಪಿತಸ್ಥರನ್ನ ಯಾವ ರೀತಿ ಕಾನೂನು ಚೌಕಟ್ಟಲ್ಲಿ ಕ್ರಮ ಜರುಗಿಸ್ಬೇಕು ಅದು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಬಲ್ಲೆ ನಾನು. ಈಗ ತಿಮ್ಮರೊಡ್ಡಿ ಇರ್ಬೋದು ಅಥವಾ ಅಲ್ಲಿ ಉಳಿದಂಥ ಎಲ್ಲರೂ ಕೂಡ 6 ಜನ ಇದರಲ್ಲಿ ಭಾಗಿದಾರ ಇದ್ದಾರೆ ಅನ್ನುವಂಥದ್ದು ಸರ್. ತನಿಖಾ ವರದಿ ಪ್ರಕಾರ ಆ್ಯಕ್ಷನ್ ತಗೋತಾರೆ, ಯಾರನ್ನೂ ಬಿಡೋದಿಲ್ಲ. ಹಾಗೆ 100% ಯಾವುದೇ ಕಾರಣಕ್ಕೂ ಯಾವುದೇ ಈ ವಿಚಾರಗಳಲ್ಲಿ ನಾವು ರಿಲ್ಯಾಕ್ಸ್ ಮಾಡೋ ಹಾಗಿಲ್ಲ. ಅದನ್ನು ಪರಿಪೂರ್ಣತೆಯಲ್ಲಿ ತೆಗೆದುಕೊಂಡು ಹೋಗೋಂಥ ಒಂದು ಏನು ನಮ್ಮ ಸರ್ಕಾರ ಮಾತು ಕೊಟ್ಟಿದೆ ಅದರಂತೆ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಬಲ್ಲೆ ನಾನು. ಸರ್, ಸರ್ಕಾರಕ್ಕೆ ತಾವೇನು ಸಲಹೆ ಕೊಡ್ತೀರಿ ಅಂತ ಈ ಒಂದು ವಿಚಾರದಲ್ಲಿ ಇನ್ನೂ ಪೂರ್ಣವಾಗಿ ತನಿಖೆಗಳನ್ನು ಮಾಡಿ ಇನ್ನೂ ಯಾರ್ಯಾರು ಬಿಟ್ಟೋಗಿದ್ದಾರೆ ಅವ್ರನ್ನೆಲ್ಲರನ್ನೂ ಒಳಗೊಂಡಂತೆ ಒಂದು ಸೂಕ್ತವಾದಂಥ ಕ್ರಮ ಜರುಗಿಸ್ಬೇಕು ಅನ್ನೋದನ್ನು ಮತ್ತೊಮ್ಮೆ ಒತ್ತು ಕೊಟ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಸರ್, ಕೊನೆಯದಾಗಿ ಯತೀಂದ್ರ ಅವರ ಹೇಳಿಕೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಗೊಂದಲಗಳು ಎಲ್ಲ ಮುಗಿದಿತ್ತು. ಬ್ರೇಕ್ಫಾಸ್ಟ್ ಮೀಟಿಂಗ್ಗಳದು, ಡಿನ್ನರ್ ಪಾರ್ಟಿಗೂ ಆಯಿತು. ಯಾಕೆ ಈ ರೀತಿ ಅಂತ ಈಗ ನನ್ನೊಬ್ಬ ಶಾಸಕನಾಗಿ ನನ್ನ ಪಾತ್ರ ಏನು, ನಾನು ಯಾವ ರೀತಿ ಹೇಳಿಕೆ ಕೊಡಬೇಕು ಅನ್ನೋದನ್ನು ನಮ್ಮ ಜವಾಬ್ದಾರಿ ಇರಬೇಕು. ಇವು ವರಿಷ್ಠರುಗಳು ಅವರು ಜವಾಬ್ದಾರಿನ ನಾವು ಪಾತ್ರ ವಹಿಸಬಾರ್ದು. ಈಗ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ ಹೇಳಿದ್ದಾರೆ ಹೈಕಮಾಂಡರ್ಗೆ ಬಿಟ್ಟಂಥ ವಿಚಾರ ಅಂತ. ಹಾಗಾಗಿ ನಾವು ಯಾರು ಮಾತನಾಡಕೂಡ್ದು ಅನ್ನೋದನ್ನು ನಾವೇ ಶಿಸ್ತನ್ನು ಹಾಕೊಂಡು ಹೋಗೋವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ ಈ ಒಂದು ಸಂದರ್ಭದಲ್ಲಿ ಅಂತ ಹೇಳಬಲ್ಲೆ ನಾನು. ಹೈಕಮಾಂಡ್ ಕಟ್ಟಪ್ಪನೆ ಮಾಡಿತ್ತು, ಯಾರಿಗೂ ಮಾತಾಡ್ದಂಗೆ ಬಾಯಿ ಮುಚ್ಕೊಂಡು ಇರ್ರಿ ನೀವು ಅಂತೇಳಿ. ಯಾಕೆ ಇದು ಯತೀಂದ್ರ ಅವ್ರಿಗೆ ಅನ್ವಯಿಸೋದಿಲ್ವಾ ಅಂತ? ಮುಂದಿನ ದಿನಗಳಲ್ಲಿ ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ, ಮಾತಾಡಲ್ಲ ಅಂತ ನಾನು ಭಾವಿಸ್ತೇನೆ ನಾನು. ಕೊನೆಯದಾಗಿ ಇದೇ ಅಧಿವೇಶನದಲ್ಲಿ ಏನಾದರೂ ಮತ್ತೆ ಮಣ್ಣಲ್ಲಿಗೆ ಬರುತ್ತಾ CM ಬದಲಾವಣೆ ವಿಚಾರ? ನೀವು ಇವಾಗ ಮಾಧ್ಯಮದವರು ನಾನು ನಿಮ್ಮ ಹತ್ರ ಕೇಳ್ಕೊಳೋದು ಒಂದಿಷ್ಟೇ, ಜನರು ಇದನ್ನೆಲ್ಲ ಕೇಳಿ ಬೇಸರ ಆಗ್ತಾ ಇದ್ದಾರೆ. ಸರ್ಕಾರದ ಮೇಲೆ ಎಲ್ಲೋ ಒಂದು ಕಡೆ ಅವ್ರ ಅಪೇಕ್ಷೆ ಪಟ್ಟಂತೆ ನಾವು ಕೆಲಸ ಮಾಡಬೇಕಾದ್ರೆ ಹಿನ್ನೆಲೆಯಲ್ಲಿ ಈ ವಿಚಾರಗಳನ್ನೆಲ್ಲ ಜನರಿಗೆ ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸೋಂಥ ಕೆಲಸಗಳು ನಾವು ಮಾಡಬಾರ್ದು. ಅದು ಆಂತರಿಕವಾದಂಥ ಪಕ್ಷದ ನಿರ್ಧಾರಗಳನ್ನು ಪಕ್ಷದ ವರಿಷ್ಠರು ತೆಗೆದುಕೋತಾರೆ. ನಮ್ಮ ಕೆಲಸ ಇವತ್ತು ಜನರ ಸಮಸ್ಯೆನ ಆಲಿಸಿ ಸ್ಪಂದಿಸುವಂಥ ಜವಾಬ್ದಾರಿಲಿ ಹೋಗಬೇಕಾಗಿದೆ. ಆ ದಿಕ್ಕಲ್ಲಿ ಹೋಗ್ತೇವೆ ಅನ್ನೋ ಮಾತನ್ನು ಹೇಳ್ತೇನೆ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕಿತ್ತು, ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದೆ? ಏನಾದರೂ ವೀಕ್ ಆಗಿದೆ ಸರ್ ಹೈಕಮಾಂಡ್? ಏನಾದರೂ ಸೂಕ್ತ ಸಮಯದಲ್ಲಿ ಸೂಕ್ತವಾದ ನಿರ್ಧಾರ ತೆಗೆದುಕೋತಾರೆ. ನೀವು ಯಾಕೆ ಅಷ್ಟೊಂದು ಆತಂಕದಲ್ಲಿದ್ದೀರಿ? ನಾವು ಆತಂಕದಲ್ಲಿದ್ದಲ್ಲ, ಜನ ಗೊಂದಲದಲ್ಲಿದ್ದಾರೆ, ನೀವು ಗೊಂದಲದಲ್ಲಿದ್ದೀರಿ. ಎರಡೆರಡು ಬಣಗಳಿದ್ದಾವೆ, ನಾವು ಇಲ್ಲ ನೀವು ಇಲ್ಲ. ಯಾಕೆ ಹೈಕಮಾಂಡ್ ಏನಾದರೂ ವೀಕ್ ಆಯ್ತಾ? ಬಂದು ಹೇಳ್ಬೋದಿತ್ತಲ್ಲ, DK ಅವರಾಗಲಿ ಅಥವಾ CM ಆಗಲಿ ಸಿದ್ದರಾಮಯ್ಯ ಮುಂದುವರಲಿ ಅಂತೇಳಿ. ಯಾಕೆ ಹೇಳ್ತಿಲ್ಲ?
ಸಿ ಅವರವರು ಭಾಳಷ್ಟು ಅನುಭವಿಸ್ತಾರೆ ಇದ್ದಾರೆ ಎಲ್ಲರೂ ವರಿಷ್ಠರುಗಳು. ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರ ತೆಗೆದುಕೋಬೇಕು ಅಂತ ಅವ್ರಿಗೆಲ್ಲದೂ ಗೊತ್ತಿರುತ್ತೆ. ನೀವು ಮಾಧ್ಯಮದವರು ಯಾವ ಕಾರಣಕ್ಕೋಸ್ಕರ ಅಷ್ಟು ಆತಂಕದಲ್ಲಿ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಆದರೂ ಆಂತರಿಕ ವಿಚಾರಗಳನ್ನು ಒಂದು ಅವ್ರ ಮಟ್ಟದಲ್ಲಿ 4 ಗೋಡೆ ತೆಗೆದುಕೊಳ್ಳೋಂಥ ನಿರ್ಧಾರಕ್ಕೆ ನೀವು ಅದ್ರ ಬಗ್ಗೆ ಜಾಸ್ತಿ ಚಿಂತನೆ ಮಾಡ್ದಲೆ ಸರ್ಕಾರದ ವೈಫಲ್ಯತೆಯನ್ನು ಎತ್ತೋರಿಸೋಂಥ ಕೆಲಸ ನೀವು ಮಾಡಬೇಕು. ನಾವು ಎಲ್ಲರ ಯಾವ ರೀತಿ ನಮ್ಮ ಕೆಲಸಗಳಲ್ಲಿ ಹೆಚ್ಚಿಗೆ ಇಂಪ್ರೂವ್ಮೆಂಟ್ ಮಾಡಬೇಕನ್ನೋ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಬೇಕು. ಅದು ಬಿಟ್ಟು ಈ ದಾರಿಯಲ್ಲಿ ಹೋಗೋದ ಕಡೆ ಎಲ್ಲ ನಾವು ಚೀಫ್ ಮಿನಿಸ್ಟ್ರ್ ಬಗ್ಗೆ ಕ್ಯಾಬಿನೆಟ್ ಮಿನಿಸ್ಟ್ರ್ ಬಗ್ಗೆ ಇವೆಲ್ಲದೂ ವರಿಷ್ಠರು ಮಾಡೋಂಥ ಕೆಲಸಗಳನ್ನ ನಾವು ಮಾತಾಡ್ದಲೆ ಜನರಿಗೆ ಬೇಸರ ಮಾಡ್ದಲೆ ನಮ್ಮ ಕೆಲಸಗಳ್ನ ಮಾಡೋಂಥ ದಿಕ್ಕಿನಲ್ಲಿ ಹೋಗಬೇಕು ಅಂತ ಪ್ರತಿ ಬಾರಿ ಹೇಳ್ತಾ ಇದ್ದೀನಿ, ಈಗಲೂ ಅದೇ ಹೇಳ್ತೀನಿ. ನಮಗೆ ಹೇಳ್ತೀವಿ ಸರ್, ನಾವು ಆತಂಕ ಪಡ್ತಾ ಇಲ್ಲ, ಜನರ ಸಮಸ್ಯೆಗಳನ್ನು ತೋರಿಸ್ತಾ ಇದ್ದೇವೆ, ಎಲ್ಲನೂ ತೋರಿಸ್ತಾ ಇದ್ದೀವಿ. ನಿಮ್ಮ ಶಾಸಕರು ಹೇಳ್ತಿದ್ದಾರೆ, ನಿಮ್ಮ MLCಗಳ ಪೋಸ್ಟ್ಗಳನ್ನು ಹಾಕ್ತಿದ್ದಾರೆ, ಮುಂದುವರಿತಾರೆ, ಇಲ್ಲ ಮುಂದುವರಿಯೋದಿಲ್ಲ ಹೈಕಮಾಂಡ್ನವರು ಅಂತ ಹೇಳ್ತಿದ್ದಾರೆ. ನಾವ್ಯಾರು ಹೇಳ್ತಿಲ್ಲ. ಸರಿ, ಅದೆಲ್ಲ ಟೈಪ್ ಮಿಸ್ಟೇಕ್ ಅಂತ ಅವ್ರು ಹೇಳಿದ್ದಾರೆ. ನೀವು ಹೋಗಿ ಶಾಸಕರನ್ನ ಕೇಳ್ತೇನೆ ಇರ್ತೀರಿ. ಈಗ ನನಗೆ ಒಂದು 25 ಸಲ ಕೇಳ್ತಾನೆ ಇದ್ದೀರಿ. ನಾನು ಸದಾಕಾಲ ಹೇಳ್ತಾ ಇದ್ದೀನಿ ಹೈಕಮಾಂಡ್ ಅವ್ರು ನಿರ್ಧಾರ ತಗೋತಾರೆ ಅಂತ. ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಅಂತೇಳಿ ನಮ್ಮ ಪ್ರಶ್ನೆ ಅಷ್ಟೇ ಸರ್, ಮತ್ತೇನಿಲ್ಲ. ಅದು ಹೈಕಮಾಂಡ್ ಅವ್ರು ಹೇಳ್ಬೇಕ್ರಿ. ಅದು ನಮ್ಮ ಕೈಲಿ ಆದದಂಥದ್ದಲ್ಲ. ನಮ್ಮ ಕೈಲಿ ಏನಿದೆ ಹೇಳೋಣ. ಅದು ಬಿಟ್ಟು ಈಗ ಸದ್ಯದಲ್ಲಿ ನಮ್ಗೆ ಬಂದಿರೋದೇನೋ ಬೆಳಗಾಮಲ್ಲಿ ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡೋಕ್ಕೆ ಬಂದಿದ್ದೀವಿ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಶುರುವಾಗಿದೆ. ಅದನ್ನು ಭಾಗವಹಿಸಬೇಕು, ಅದಕ್ಕೆ ಸೀಮಿತವಾಗಿರಬೇಕು ಅಂತ ಹೇಳ್ತೇನೆ ನಾನು. ಇದಿಷ್ಟು ರಂಗನಾಥ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮೈಲೇರ್ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.